ಜಿಲ್ಲೆಯಲ್ಲಿ ಅಡಿಕೆ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತ ವರ್ಗದ ಸಂಕಷ್ಟ ಪರಿಹಾರಕ್ಕಾಗಿ ಪೂರಕವಾಗಿ ಏಪ್ರಿಲ್ 13ರಿಂದ ಜಿಲ್ಲೆಯ 9 ಕಡೆಗಳಲ್ಲಿರುವ ಕ್ಯಾಂಪ್ಕೋ ಅಡಕೆ ಖರೀದಿ ಕೇಂದ್ರಗಳಲ್ಲಿ ಪ್ರತಿಯೊಬ್ಬ ರೈತರು ತಿಂಗಳಿಗೆ 1 ಕ್ವಿಂಟಲ್ ಅಡಕೆ ಮಾರಾಟಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ, ಶಾಸಕ ಸಂಜೀವ ಮಠಂದೂರು ಮತ್ತು ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೆದು ಅವರು ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಅವರು ಮಾತನಾಡಿ, ಪುತ್ತೂರು ಶಾಸಕರ ಒತ್ತಡದ ಹಿನ್ನೆಲೆಯಲ್ಲಿ ಕ್ಯಾಂಪ್ಕೋ ಸಂಸ್ಥೆ ಈ ವಿನೂತನ ಕಾರ್ಯಕ್ಕೆ ಮುಂದಾಗಿದೆ. ಅಡಕೆ ರೈತ ವರ್ಗಕ್ಕೆ ಅನುಕೂಲವಾಗುವಂತೆ ತಿಂಗಳೊಂದಕ್ಕೆ 25,000 ಮೌಲ್ಯದ ಅಡಕೆ ಖರೀದಿ ನಡೆಸಲಾಗುವುದು. ಪ್ರತಿದಿನ 20 ಸದಸ್ಯರಿಗೆ ಅಡಕೆ ಮಾರಾಟಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. 9 ಕೇಂದ್ರಗಳ ದೂರವಾಣಿಯ ಮೂಲಕ ಅಡಕೆ ಮಾರಾಟ ಮಾಡುವ ರೈತರು ಮೊದಲೇ ಮಾಹಿತಿಯ ಟೋಕನ್ ಅನ್ನು ಪಡೆದುಕೊಳ್ಳಬೇಕು. ಕೇಂದ್ರದಿಂದ ರೈತರು ಬರಬೇಕಾದ ದಿನಾಂಕವನ್ನ ಸೂಚಿಸುತ್ತಾರೆ. ಈ ಸೂಚಿಸಿದ ದಿನಾಂಕದಂದು ಮಾತ್ರ ಅಡಕೆ ಖರೀದಿ ಮಾಡಲಾಗುವುದು. ಬೆಳಗ್ಗೆ 9 ಗಂಟೆಯಿಂದ 8 ಗಂಟೆಯ ತನಕ ಖರೀದಿ ಕೇಂದ್ರಗಳು ತೆರೆದಿರುತ್ತವೆ ಎಂದು ಮಾಹಿತಿಯನ್ನ ನೀಡಿದರು. ಇಲ್ಲಿರುವಂತಹ ಕ್ಯಾಶ್ಯೂ ಫ್ಯಾಕ್ಟರಿಗಳಿದೆ, ಅವರು ನೇರವಾಗಿ ಅದನ್ನು ಖರೀದಿ ಮಾಡಬಹುದಾ ಎನ್ನುವ ಚಿಂತನೆಯನ್ನು ಈಗ ಮಾಡ್ತಾ ಇದ್ದೇವೆ. 2-3 ದಿವಸದಲ್ಲಿ ಇದರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಯಾಕಂದರೆ ಖಾಸಗಿಯವರು ಪರ್ಚೇಸ್ ಮಾಡೋದಿದ್ದರೆ ಮೊನ್ನೆ 105 ರೂಪಾಯಿ ಇತ್ತು, ಗರಿಷ್ಠ ದಾರ 105 ಇತ್ತು. 50 ರೂಪಾಯಿಗೆ 30 ರೂಪಾಯಿಗೆ ಎಲ್ಲ ದಾರನೇ ಇವತ್ತು ಫಿಕ್ಸ್ ಮಾಡಿ ಖರೀದಿ ಮಾಡ್ತಾ ಇದ್ದಾರೆ ಕೆಲವರು. ಎಲ್ಲಿ ಹಳ್ಳಿಯಲ್ಲಿ ಆ ರೈತರ ಕೈಯಿಂದ ನೇರವಾಗಿ ಮನೆ ಮನೆಗೆ ಹೋಗಿ ಖರೀದಿ ಮಾಡುವಂಥ ಸಂಗತಿ ಮಾಡ್ತಾರೆ. ಇದರಿಂದ ರೈತರು ಒಂದಷ್ಟು ಗೇರು ಬೀಜ ಬೆಳೆಯುವಂಥ ರೈತರು ಶೋಷಣೆಗೊಳಗಾಗ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಆ ಫ್ಯಾಕ್ಟ್ರಿಯವರು ಏನಾದರೂ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಅವರಿಗೂ ಆ ರೈತರಿಗೂ ಅವಕಾಶವನ್ನು ಮಾಡಿಕೊಡ್ತೇವೆ. ಅವರಿಗೂ ಏನೇನು ಐಡೆಂಟಿ ಕಾರ್ಡ್ ಬೇಕು, ಇನ್ನು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಸರ್ಕಾರದ ಯಾವುದೇ ಕಟ್ಟುಪಾಡಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಆ ನಿಯಮಗಳನ್ನು ಪಾಲಿಸುವ ದೃಷ್ಟಿಯಿಂದ ಇನ್ನು ರೈತ ಗೇರು ಬೀಜವನ್ನು ಮಾರಾಟ ಮಾಡಬೇಕಿದ್ರು ಅವ ರೈತ ಎನ್ನುವಂಥ ನೆಲೆಯಲ್ಲಿ ರೈತರಿಗೆ ಬೇಕಾದ ಏನು ಐಡೆಂಟಿ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ನೋಡಿದರೆ ಬೇರೆ ಜಿಲ್ಲೆಗಳ ಗೋಡೌನ್ ನೋಡಿದರೆ ಅಲ್ಲಿ ಕೂಡ 30%ನಷ್ಟು ಅಡಿಕೆ ಕಮ್ಮಿ ಇದೆ. ಇನ್ನೊಂದು ನಾರ್ತ್ ಇಂಡಿಯಾದಲ್ಲಿ ನಮಗೆ ನಿರಂತರವಾಗಿ ಫೋನ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಡಿಕೆ ಸ್ಟಾಕ್ ಇಲ್ಲ, ಅಡಿಕೆಯನ್ನು ಕಳಿಸ್ಕೊಡಿ ಅಂತ ಹೇಳ್ತಕ್ಕಂಥದ್ದು ಬರ್ತಾ ಇದೆ. ಆದರೆ ಇವತ್ತು ಟ್ರಾನ್ಸ್ಪೋರ್ಟ್ನ ವ್ಯವಸ್ಥೆಯಿಂದಾಗಿ, ಕೂಲಿಯವರ ಸಮಸ್ಯೆಯಿಂದಾಗಿ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಅದ ಕಾರಣ ಅಡಿಕೆ ಧಾರಣೆಗೆ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ. ಅಡಿಕೆ ಬೆಳೆಗಾರರಿಗೆ ಬೇಕಾದಂಥ ಕಾಂಪಿಟೇಟಿವ್ ರೇಟ್ ಮತ್ತು ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಇದರಿಂದಾಗಿ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಕೂಡು, ಕ್ಯಾಂಪ್ಕೋ ವ್ಯವಸ್ಥಾಪಕ ನಿರ್ದೇಶಕರಾದ ಸುರೇಶ್ ಭಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು.